ಧನುರ್ರಾಶಿ, ಬೇರೆಯವರ ವಿಚಾರಕ್ಕೆ ತಲೆಯನ್ನು ಹಾಕಿ ಅವಮಾನ ಮಾಡಿಕೊಳ್ತೀರಿ. ನಿಮ್ಮ ಕೆಲಸ ಅಲ್ಲ ಅದು, ನಿಮಗೆ ಬೇಡವಾದಂತಹ ವಿಷಯ. ಆದರೂ ಕೂಡ ಅದು ಯಾವುದೋ ಒಂದು ರೀತಿಯ ಅಭ್ಯಾಸ, ಅದು ಕೆಟ್ಟ ಅಭ್ಯಾಸ, ದುರಾಭ್ಯಾಸ. ಬೇರೆಯವರ ವಿಷಯದಲ್ಲಿ ತಲೆ ಹಾಕ್ತಕ್ಕಂಥದ್ದು ಅದು ಸರ್ವಥೇಪಿ ಒಳ್ಳೆಯದಲ್ಲ ಅನ್ನುವಂಥದ್ದು. ಹೊಸ ಸಂಬಂಧಗಳ ಬಗ್ಗೆ ಒಂದಷ್ಟು ಚರ್ಚೆಯಾಗತ್ತೆ, ಆದರೆ ನಿಮ್ಮ ಮಾತಿಗೆ ಏನೂ ಬೆಲೆ ಇರುವುದಿಲ್ಲ. ನೀವು ಮುಂದುವರೆಕೊಂಡು ನೀವೇ ಮಾತಾಡ್ತೀರಿ, ಆದರೆ ನಿಮ್ಮ ಮಾತಿಗೆ ಒಂದಷ್ಟು ಬೆಲೆ ಇಲ್ಲದೆ ಇರೋ ಹಾಗೆ ಆಗ್ತಕ್ಕಂಥದ್ದು. ಕೆಲವು ವಿಚಾರದಲ್ಲಿ ಮನೆಯವರು ನಿಮ್ಮನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ, ನಿಮ್ಮನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನಿಮಗೆ ಯಾವ ಸ್ಥಾನಮಾನ ದೊರಕಿದಾಗಾಯಿತು. ಆದ್ದರಿಂದ ಸುಮ್ಮನಿರ್ತಕ್ಕಂಥದ್ದು, ಮೌನಕ್ಕೆ ಶರಣು ಹೋಗುವಂಥದ್ದು. ಯಾರಾದರೂ ದೊಡ್ಡವರು ಕೇಳಿದಾಗ ಅದಕ್ಕೆ ಉತ್ತರವನ್ನು ಹೇಳ್ತಕ್ಕಂಥದ್ದು ಒಳ್ಳೆಯದು ಅಂತ ಅರ್ಥ. ಮಹಿಳೆಯರು ಸೌಂದರ್ಯವರ್ಧಕ ವಸ್ತುಗಳನ್ನು ಖರೀದಿ ಮಾಡೋದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಬಹುದು ಅನ್ನುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಬೇರೆಯವರಿಗೆ ವಹಿಸಬೇಡಿ, ನೀವೇ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮನೋಭವ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಮಕರ ರಾಶಿ, ಈ ದಿವಸ ಎಷ್ಟು ನಯ ವಿನಯಗಳಿಂದ ನೀವಿರ್ತೀರೋ ಅಷ್ಟು ನಿಮ್ಮ ಗೌರವ ಹೆಚ್ಚಾಗುತ್ತೆ. ಯಾರನ್ನು ನೋಡಿದರೂ, ಯಾರನ್ನು ಭೇಟಿ ಮಾಡಿದರೂ ಕೂಡ ಬಹಳ ವಿಧೇಯರಾಗಿ ನಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು. ಸಾಯಂಕಾಲದ ಹೊತ್ತಿಗೆ ಎಷ್ಟೇ ವಿಚಾರಗಳನ್ನು ನೀವು ಚರ್ಚೆ ಮಾಡಿದರೂ ಕೂಡ ಏನೂ ಅನುಕೂಲ ಇಲ್ಲ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ದಿನದ ಆರಂಭದಲ್ಲಿ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟೇನೋ ಅಡಚಣೆಗಳು ಅಥವಾ ಯಾವ ಕೆಲಸವೂ ಇವತ್ತು ಆಗುತ್ತೋ ಇಲ್ವೋ ಅನ್ನುವಂತಹ ಅನುಮಾನಗಳು ನಿಮಗೆ ಪ್ರಾರಂಭವಾಗುವಂಥದ್ದು. ಎದ್ದಾಗಿನಿಂದಲೇ ಅದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ ಅನ್ನುವಂಥದ್ದು. ಮನಸ್ಸು ಮಾತ್ರ ಯಾವುದಕ್ಕೂ ಕೂಡ ಧೈರ್ಯದಿಂದ ಮುನ್ನುಗ್ಗುವಂತೆ ಮಾಡೋದಿಲ್ಲ. ಎಲ್ಲವುದಕ್ಕೂ ಅಧೈರ್ಯ. ನಾನು ಯಾವುದಾದ್ರೂ ನಿರ್ಧಾರಗಳನ್ನು ಮಾಡಿಬಿಟ್ರೆ, ಯಾವುದಾದ್ರೂ ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದು ಎಲ್ಲಿ ಅರ್ಧಕ್ಕೆ ನಿಂತು ಹೋಗುತ್ತೋ, ಅದರಿಂದ ಏನು ತೊಂದರೆ ಆಗುತ್ತೋ, ಎಷ್ಟು ನಷ್ಟ ಆಗುತ್ತೋ, ಇವೆಲ್ಲವೂ ಕೂಡ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಸ್ಥಿರವಾದಂತಹ ಮನಸ್ಸಿದ್ದರೂ ಕೂಡ ಅನೇಕ ಗೊಂದಲಗಳಿಂದ ಈ ದಿವಸ ನಿಮ್ಮ ಮನಸ್ಸು ಬೇರೆ ರೀತಿಯಲ್ಲಿ ಆಗುವಂಥದ್ದಿದೆ. ಜೊತೆಗಿರತಕ್ಕಂತಹ ಸ್ನೇಹಿತರು ನಿಮ್ಮ ಸ್ವಭಾವವನ್ನು ನೋಡಿ ದೂರ ಆಗಬಹುದು. ಏನೋ ಕಾರಣ ಹೇಳ್ತಾರೆ, ಯಾವುದೋ ಒಂದು ವಿಚಾರಕ್ಕೆ ನನಗೆ ಪ್ರೋತ್ಸಾಹಕ್ಕೋ, ನನ್ನ ಕೆಲಸಕ್ಕೋ, ನನ್ನ ಜೊತೆಗೋ ಬನ್ನಿ ಅಂತ ನೀವು ಕರೀತೀರಿ, ಅಪೇಕ್ಷೆ ಪಡ್ತೀರಿ. ನನಗೊಂಚೂರು ಕೆಲಸ ಇದೆ ಅಥವಾ ಬೇರೆ ಇನ್ನೇನೋ ಸಬೂಬನ್ನು ಹೇಳಿ ನಿಮ್ಮ ಜೊತೆಯಲ್ಲಿ ಇರುವುದನ್ನು ತಪ್ಪಿಸ್ಕೊಳ್ತಾರೆ, ಅಂತರವನ್ನು ಕಾಪಾಡಿಕೊಳ್ತಾರೆ. ಇದೆಲ್ಲವೂ ಕೂಡ ನಿಮಗೆ ಆಗ್ತಕ್ಕಂತಹ ತೊಂದರೆ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಯಾವುದು ಮನಃಪರಿವರ್ತನೆಗೆ ಅನುಕೂಲವಾಗ್ತಕ್ಕಂತಹ ಘಟ್ಟ ಇದೆಯೋ ಅಂತಹ ವಿಚಾರಗಳನ್ನು ಓದಿ ವಿಷಯವನ್ನು ತಿಳ್ಕೊಳ್ಳಿ. ನಾನು ಒಬ್ಬನೇ ಅಂತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಎಲ್ಲರೂ ಇದ್ದಾರೆ, ಆದರೆ ನಿಮ್ಮ ಕಷ್ಟಕ್ಕೆ ಆಗದೇ ಇದ್ದಾಗ ಯಾರಿದ್ದು ಏನು ಪ್ರಯೋಜನ ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಾಗಬೇಕಾದಂಥದ್ದು. ಶುಭವಾಗಿ. ಕುಂಭರಾಶಿ, ಆಸ್ತಿಯ ವಿಚಾರಕ್ಕೋ ಹಣದ ವಿಚಾರಕ್ಕೋ ಅಣ್ಣ ತಮ್ಮಂದರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಒಂದೇ ರೀತಿಯ ಅಭಿಪ್ರಾಯವನ್ನಿಟ್ಟುಕೊಂಡು ಯಾವುದೇ ರೀತಿಯ ನಿರ್ಧಾರವನ್ನು ಮನೆಯಲ್ಲಿ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿಯಾಗುತ್ತೆ. ಅನಗತ್ಯವಾದಂತಹ ವಿಚಾರಕ್ಕೋಸ್ಕರ ಜಗಳವಾಗುತ್ತೆ. ಕೊನೆಯಲ್ಲಿ ನೋಡಿದಾಗ ಈ ವಿಷಯ ಚರ್ಚೆಗೆ ಬರಬೇಕಾಗಿತ್ತಾ, ಇದರಿಂದ ಜಗಳ ನಾವು ಮಾಡ್ಕೊಳ್ಬೇಕಾಗಿತ್ತಾ ಅಂತ ಹೇಳಿ ಅನಿಸುತ್ತೆ. ಆ ರೀತಿ ಅನಿಸುವ ಹೊತ್ತಿಗೆ ಜಗಳ ಆಗೋಗಿರ್ತಕ್ಕಂಥದ್ದು. ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇರತಕ್ಕಂಥವರಿಗೆ ಇನ್ನಷ್ಟು ಮತ್ತಷ್ಟು ಸಮಸ್ಯೆಗಳಾಗ್ತಕ್ಕಂತಹ ಸೂಚನೆ. ಎಚ್ಚರಿಕೆಯಿಂದ ಇರಬೇಕು. ನೀವು ಯಾವುದೇ ರೀತಿಯ ಹಠದ ಸ್ವಭಾವವನ್ನು ಬಿಟ್ಟು ಒಂದಷ್ಟು ಪರಿವರ್ತನೆಗೆ ಪ್ರಯತ್ನವನ್ನು ಮಾಡಬೇಕು. ಯಾವುದೋ ವಿಷಯ ಬರುತ್ತೆ, ಅದಕ್ಕೆ ನಾನು ಹೀಗೇ ಮಾಡುವಂಥದ್ದು ಅನ್ನುವಂತಹ ಹಠವನ್ನು, ಮಂಡು ಸ್ವಭಾವವನ್ನು ತೋರಿಸಬಾರ್ದು. ಅದರಿಂದ ನಿಮಗೆ ಯಾವ ರೀತಿಯ ಅನುಕೂಲವೂ ಇಲ್ಲ. ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಅಥವಾ ಸ್ವಲ್ಪ ನೀವು ಬೇರೆಯವರು ಹೇಳಿದ್ದನ್ನು ಗಮನಿಸಿದರೆ, ನೀವು ವಿಧೇಯರಾಗಿ ನಡ್ಕೊಂಡ್ರೆ ನಿಮಗೊಂದಷ್ಟು ಅನುಕೂಲ ಆಗ್ತಕ್ಕಂಥದ್ದಿದೆ. ಕುಟುಂಬದ ಮೂಲವನ್ನು ಸರಿಯಾಗಿ ಹುಡುಕಿಕೊಳ್ಳಿ. ನಮ್ಮ ಹಿಂದಿನವರು, ಅವರ ಹಿಂದಿನವರು ಯಾವ ವೃತ್ತಿಯನ್ನು, ಯಾವ ಕೆಲಸವನ್ನು ಮಾಡ್ತಾಯಿದ್ರು, ಹೇಗೆ ಮಾಡ್ತಾಯಿದ್ರು, ಯಾವ ರೀತಿಯಲ್ಲಿ ಅವರು ಸುಖ ಸಂತೋಷದಿಂದ ಇದ್ದರು, ನಾವು ಯಾಕೆ ಹೀಗಾಗಿದ್ದೀವಿ, ಇವೆಲ್ಲವನ್ನು ಪ್ರಶ್ನೆ ಮಾಡಿಕೊಂಡಾಗ ನಿಮ್ಮ ತಪ್ಪಿನ ಅರಿವು ನಿಮಗಾದರೆ ಸರಿಯಾದಂತಹ ರೀತಿಯಲ್ಲಿ ಜೀವನವನ್ನು ಸಾಗಿಸಬಹುದು ಅಂತ ಅರ್ಥ. ಸತ್ಯಕ್ಕೆ
ಹತ್ತಿರವಾದಂತಹ ಚರ್ಚೆಗಳನ್ನು ಮಾಡಿ, ಬೇಡದೇ ಇರತಕ್ಕಂತಹ ವಿಚಾರಗಳನ್ನು ಅಥವಾ ನಿಮ್ಮ ಮೂಗಿನ ನೇರಕ್ಕೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ದೂರ ಮಾಡಿ ಅಂತ ಅರ್ಥ. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಈ ರೀತಿಯ ಗೊಂದಲಗಳು ಏನೇ ಇದ್ದರೂ ಕೂಡ ಅವೆಲ್ಲ ದೂರವಾಗಿ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಕ್ಕಲಿ ಅನ್ನುವಂಥದ್ದು ಆಶಯ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕುಟುಂಬದಲ್ಲಿ ಏನೋ ಒಂದು ರೀತಿಯ ಅಶಾಂತಿಯ ವಾತಾವರಣ. ಯಾವ ರೀತಿಯ ಪ್ರಯತ್ನಗಳು ನಡೆದರೂ, ಏನೇ ಕೆಲಸಗಳಾದರೂ ಕೂಡ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾಕೆ ಹೀಗಾಯಿತು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದರೆ ಎಲ್ಲೂ ಕೂಡ ನಿಮಗೆ ಉತ್ತರ ಸಿಕ್ಕದೇ ಇರತಕ್ಕಂಥದ್ದು. ಆತುರಾತುರವಾದಂತಹ ಮಾತು, ನಿರ್ಧಾರ ಇದು ತೊಂದರೆಯನ್ನು ಮಾಡುತ್ತೆ. ನಿಂತ ಜಾಗದಲ್ಲೇ ಏನೋ ನಿರ್ಧಾರ ಮಾಡುವಂಥದ್ದು, ಬಾಯಲ್ಲಿ ಏನಿರುತ್ತೋ ಅದನ್ನೇ ಮಾತಾಡ್ತಕ್ಕಂಥದ್ದು, ಸಮಯ, ಸಂದರ್ಭ, ವ್ಯಕ್ತಿ, ಎದುರುಗಡೆ ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವ ಅರಿವೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಇದೆಲ್ಲ ಒಂದು ರೀತಿಯಲ್ಲಿ ಪೂರ್ವಭಾವಿಯಾಗಿ ಸಿದ್ಧತೆ ಏನೋ ಅನ್ನುವ ಮಟ್ಟಿಗೆ ಬೇರೆಯವರಿಗೆ ಆಗುವಂಥದ್ದಾಗತ್ತೆ. ವಸ್ತುವಿನ ಖರೀದಿಯಲ್ಲಿ ಒಂದಷ್ಟು ಚರ್ಚೆ ಮಾಡ್ತೀರಿ, ಆದರೆ ಎಲ್ಲ ಚರ್ಚೆ ಮಾಡಿ ಕೊನೆಗೆ ಆ ವಸ್ತುವನ್ನು ಬೇಡ ಅನ್ನುವಂಥದ್ದು, ಖರೀದಿಯಲ್ಲಿ ಯಾವುದೇ ರೀತಿಯ ಸರಿಯಾದ ನಿರ್ಧಾರ ಮಾಡದಲೇ ಅವಮಾನವಾಗತ್ತೆ. ತಗೊಳ್ಳದೇ ಇದ್ಮೇಲೆ ಇಷ್ಟೆಲ್ಲ ಯಾಕೆ ಚರ್ಚೆ ಅನ್ನುವಂತಹ ಪ್ರಶ್ನೆಗಳು ಅಲ್ಲಿ ಏಳುತ್ತೆ ಅನ್ನುವಂಥದ್ದು. ಹಾಗಂತ ವಸ್ತುವಿನ ಬಗ್ಗೆ ನೀವು ಹಣ ಕೊಡ್ತಕ್ಕಂಥವ್ರು ಅದನ್ನು ಸರಿಯಾಗಿ ತಿಳ್ಕೊಳ್ಬಾರ್ದಾ ಅಂತ ಹೇಳಿ ಪ್ರಶ್ನೆ ಮಾಡಿದರೆ ಖಂಡಿತವಾಗಿ ಆ ಅರ್ಥ ಅಲ್ಲ. ನೀವಿನ್ನೇನು ಕೊಂಡ್ಕೊಂಡೇ ಬಿಡ್ತೀರಿ ಅನ್ನೋ ಒಂದು ರೀತಿಯಲ್ಲಿ ಮಾತಾಡಿ ಕೊನೆಗೆ ಅದರ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿದಾಗ ಅದು ತಪ್ಪು ಅನ್ನುವಂಥದ್ದು ಅಭಿಪ್ರಾಯ. ವಿದ್ಯಾರ್ಥಿಗಳಿಗೆ ಅನನುಕೂಲ, ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ಓದನ್ನು ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ ನೀವು ತೊಡಗಿರ್ತೀರಿ. ಹಾಗಾಗಿ ನೀವು ಅಲ್ಲಿ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡೋದಕ್ಕೆ ಎಲ್ಲಿ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಬೇರೆಯವರನ್ನು ಮಾತಿನಿಂದ ಅವಮಾನ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ. ಬೇರೆಯವರೂ ಕೂಡ ನಿಮಗೆ ತಿರುಗಿ ಹೇಳಿದರೆ ನಿಮ್ಮ ಸ್ಥಾನ, ಮಾನ, ಮರ್ಯಾದೆ ಏನಾಯಿತು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ.